ಕೈಲಂತೂ ಆಗಲ್ಲ ಈ ಮನೇಲಿರೋದಕ್ಕೆ. ಸಿಕ್ಕಾಪಟ್ಟೆ ಕೆಲ್ಸ ಕೆಲ್ಸ ಕೆಲ್ಸ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಕ್ಷಿತಾ ಯೋಗೀಶ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ಬೆಳಗ್ಗೆ ಎಡಗಡೆ ಎದ್ದಿದೆ ಅನ್ಸುತ್ತೆ, ಅದಕ್ಕೆ ಈ ರೇಂಜಿಗೆ ಮಾಡ್ಕೊಂಡ್ಬಿಟ್ಟಿದೀನಿ ಗೈಸ್. ನೋಡ್ರಿ ಸೈಲೆನ್ಸ್ ಸರಿ ಕಾಲ್ ಕೊಟ್ಬಿಟ್ಟು ಹೆಂಗ ಆಗ್ಬಿಟ್ಟೈತೆ ಅಂತ. ಕಾಲು ಗಾಯ ಆಗ್ಬಿಟ್ಟೈತೆ ಗೈಸ್. ಏನು ಮಾಡಕ್ಕಾಗಲ್ಲ, ಟೈಮ್ ಸರಿ ಇಲ್ದಾಗ ಅನ್ಕೊಂಡು ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೊರಟೆ ಗೈಸ್. ಹಾಗೆ ಒಳಗೋ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ರೆ ನಮ್ಮ ಅಕ್ಕ ಏನಂತ ಮೆಸೇಜ್ ಹಾಕಿದ್ಲು ಗೊತ್ತಾ ಗೈಸ್? ಲಿಪ್ಸ್ಟಿಕ್ ಕಳ್ಸು ಅಂತ ಮೆಸೇಜ್ ಹಾಕಿದ್ಲು. ಖಾಲಿ ಆಗ್ಬಿಟ್ಟಿತ್ತು ಅಂತ ಜೂಡಿಯೋಗ ಹೋಗಿ ತಗೊಂಬರೋಣ ಅಂತ ಹೊರಟೆ ಗೈಸ್. ಲಿಪ್ಸ್ಟಿಕ್ ತಗೊಂಡ್ ಹೊರಡ್ಬೇಕಾದ್ರೆ ಗೋಲ್ಗಪ್ಪ ಬಾಬಾ ನನ್ನ ತಿನ್ನು ಅಂತ ಕರಿತಾ ಇತ್ತು, ಅದಕ್ಕೆ ಎಲ್ಲೋ ಗೋಲ್ಗಪ್ಪ ತಿನ್ಕೊಂಡು ಹೊರಟೆ ಗೈಸ್. ಕೋತಿ ತೊಪ್ಪ ಹೋಗೋಣ ಅಂತ ಬಂದ್ಬಿಟ್ಟು ತಿರ್ಗಾ ನೋಡ್ರಿ ಕೊರಟಗೆರೆ ಮೇಲೆ ಹೋಗೋಣ ಅಂತ ಮನ್ಸ್ ಚೇಂಜ್ ಮಾಡಿ ಹೋಗ್ತಾ ಇದೀನಿ ಗೈಸ್. ನಾನ್ 2 ವರ್ಷದಿಂದ ಓಡಾಡ್ಬೇಕಾದ್ರೆ ಎಷ್ಟು ರಶ್ ಇತ್ತು, ಇವಾಗೂ ಸಿಕ್ಕಾಪಟ್ಟೆ ರಶ್ ಐತೆ ಗೈಸ್. ಏನಕ್ಕಾದ್ರೂ ಬಂದ್ಬಿಟ್ಟೆ ಅನ್ಸ್ಬಿಡ್ತು. ನೋಡಿ ಗೈಸ್ ಎಷ್ಟ್ ಜನ ಅಂತ, ಸಿಕ್ಕಾಪಟ್ಟೆ ಜನ ಗೈಸ್. ಅಂತೂ ಇಂತೂ ಬಸ್ ಹತ್ತದೆ ಗುರು. ನೋಡ್ರಿ ಎಷ್ಟು ಜನ ಅಂತ. ಈ ಸೈಡ್ ಏನೋ ಸ್ವಲ್ಪ ಆರಾಮಾಗಿ ನಿಂತವ್ರೆ ಗೈಸ್. ಪಾಪ ನೋಡ್ರಿ ಆ ಅಣ್ಣನ ಮೇಲೆ ಎಲ್ಲ ಬಿದ್ಬಿಟ್ಟವ್ರ. ಪಾಪ ಆ ಅಣ್ಣ ಈಗ್ಲೇ ಸಣ್ಗೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಂತೂ ಇಂತೂ ಫೈನಲಿ ಬಸ್ ಮೂವ್ ಆಗ್ತಾ ಇತ್ತು ನೋಡ್ರಿ ಗೈಸ್. ಇನ್ನೊಬ್ಬ ಬಸ್ ಅವನು ಹೆಂಗ್ ಇಕ್ಕಕ್ಕೆ ಬಂದ್ಬಿಟ್ಟಿದ್ದ ಅಂತ ಜೀವ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ದೇವ್ರಾಣೆ ಏನಕ್ಕಾದ್ರೂ ಬಂದ್ಬಿಟ್ಟು ಅನ್ಸ್ಬಿಡ್ತು ಗೈಸ್. ಸಿಕ್ಕಾಪಟ್ಟೆ ಟ್ರಾಫಿಕ್. 1 ಅವರ್ ಆಯ್ತು ಸತತವಾಗಿ ಕೊರಟಗೆರೆ ತಲುಪೋದಕ್ಕೆ. ಇವರೆಲ್ಲ ಹೆಂಗ್ ಓಡಾಡ್ತಾರೋ ಗೈಸ್. ಅಂತೂ ಇಂತೂ ಕೊರಟಗೆರೆಗೆ ತಲುಪಿದ್ದಾಯ್ತು. ಬೇಜಾರ್ ಮಾಡ್ಕೊಂಡೆ, ಏನು ಮಾಡಕ್ಕಾಗಲ್ಲ, ರಶ್ ಇರುತ್ತೆ. ಅದಾದ್ಮೇಲೆ ಕೊರಟಗೆರೆಗೆ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲೂ ಜನ. ಈ ಅಜ್ಜಿದೀರೆಲ್ಲ ಬಸ್ ಹತ್ಕೊಂಡ್ ಹೆಂಗ್ ಹೋಯ್ತಾರೋ ಗೈಸ್ ಪಾಪ. ನಾನ್ ಕೆಳಗಿಲ್ದ 2 ನಿಮಿಷಕ್ಕೆ ಬಸ್ ಬಂದ್ಬಿಡ್ತು, ಹತ್ಕೊಂಡು ಹೊರಟೆ ಗೈಸ್. ನನಗ್ ಟೈಮ್ ಆಗಿದ್ದಕ್ಕೂ ಅವ್ನ್ ಸ್ಪೀಡ್ ಆಗಿ ಬಂದಿದ್ಕು ಒಳ್ಳೆ ಮ್ಯಾಚ್ ಆಗಿತ್ತು ಗೈಸ್. ನಮ್ ದೊಡ್ಡಮ್ಮ ಡೈರಿಗೆ ಹೋಗು ಅಂದಿತ್ತು, ಅಲ್ಲಿಂದ ಬೇಗ ಗಾಡಿ ಎತ್ಕೊಂಡು ಹೊರಟೆ ಗೈಸ್. ಅಲ್ಲೋನಿಂದ ಡೈರೆಕ್ಟ್ ಗಾಡಿ ಓಡಿಸ್ಕೊಂಡು ಡೈರಿಗೆ ಬಂದೆ ಗೈಸ್. ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತು ಅಂತ. ಬ್ಯಾಗು ಇಡ್ಲಿಲ್ಲ ಮನೆ ಹತ್ರ, ಹಂಗೆ ಹೊರಟ್ ಬಂದ್ಬಿಟ್ಟೆ. ಎಂತ ಕಳ್ಳನ್ ಮಗುನ್ ಬೆಕ್ಕು ಅಂದ್ರೆ ಪಾಪ ವಾಂಟಿ ಮನೆಗೆ ಹಾಲ್ ತಗೊಂಡು ಹೋಗಕ್ ಇಕ್ಕಿದ್ರೆ ಗ್ಲಾಸ್ ನೇ ನೆಕ್ಬಿಟ್ಟೈತೆ ಗೈಸ್. ಅದಕ್ಕೆ ವಾಂಟಿ ಇನ್ನೇನ್ ಮಾಡೋದು ಅಂತ ಬೆಕ್ಕಿಗೆ ಹಾಲ್ ಹಾಕ್ಬಿಡ್ತು. ಅಲ್ಲಿಂದ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೊಲ್ದತ್ರ ಬಂದು ಅಡಕೆ ಕಾಯಿ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಇವತ್ತಿನ ಸಮಾಚಾರ ಇಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ ಗೈಸ್. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನೀವು ಸಪೋರ್ಟ್ ಮಾಡ್ಬೇಕು ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ.